ನಮಸ್ತೆ ಎಲ್ರಿಗೂ. ಪುಟ್ಟಣ್ಣ ಕಣಗಾಲ್ ಅವರ ಒಂದು ಚಿತ್ರ ಇದೆ, ಅಮೃತಗಳಿಗೆ ಅಂತ. ಅದರಲ್ಲಿ ಬಿ ಆರ್ ಛಾಯಾ ಹಾಡಿರುವ ಒಂದು ಹಾಡಿದೆ, ಮನೋಹರವಾದ ಗಾನ ಅದು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು ಅಂತ ಹಾಡು ಬರುತ್ತೆ. ಎಲ್ಲರೂ ಕೇಳಿರ್ಬೋದು. ಒಂದು ತಾಯಿ ಹೃದಯಂಗಮವಾಗಿ ಹೃದಯಪೂರ್ವಕವಾಗಿ ತನ್ನ ಕರುಳ ಕುಡಿಯನ್ನು ಆಶೀರ್ವದಿಸೋದು, ನೀನು ಎಲ್ಲ ಮಹಾತ್ಮರ ಸಾಲಿಗೆ ಸೇರಿ ಹಾಗೆ ಬೆಳಗುವ ನಕ್ಷತ್ರ ಆಗಬೇಕು ಅಂತ. ಈಗ ಈ ಛದ್ಮವೇಷದ ಸ್ಪರ್ಧೆ ಅಂತ ಒಂದು ಸ್ಪರ್ಧೆ ಶಾಲಾ ಕಾಲೇಜುಗಳಲ್ಲಿ ಏರ್ಪಡಿಸ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಫ್ಯಾನ್ಸಿ ಡ್ರೆಸ್ ಅಂತಾರೆ. ಅದೆಷ್ಟು ನಗೆಪಾಟಲಾಗುವ ಒಂದು ಸನ್ನಿವೇಶ ಅಂದರೆ ನಮ್ಮ ಗುರುಗಳು ಹೇಳ್ಕೊಂಡು ನಗ್ತಾ ಇದ್ರು ಅದನ್ನ. ಮನೆಯಲ್ಲಿ ಯಾರು ಬೈದಿದ್ದು ಕೇಳಿದಿರೇನ್ರೋ, ನೀವೆಲ್ಲ ಹಠ ಮಾಡಿದಾಗ, ಸಣ್ಣ ಮಕ್ಕಳು ಹಠ ಮಾಡಿದಾಗ, ಏನಿದು ಹಗಲು ವೇಷ ನಿಂದು ಅಂತ ಹೇಳ್ತಾರೆ. ಹೌದಾ? ಹಗಲು ವೇಷ ಬೇರೆ, ರಾತ್ರಿ ವೇಷ ಬೇರೆ ಇದೆ, ಗೊತ್ತಾ ನಿಮಗೆ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಈ ಮಾತೆಲ್ಲ ಕೇಳಿದಾಗ ನಮ್ಗೆ ಆಶ್ಚರ್ಯ ಆಗ್ತಿತ್ತು. ಆಮೇಲೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನಿಗೆ ಯಾರು ಗುರುಗಳನ್ನು ಕರೆದ್ರೆ ಅವರು ನಗ್ತಾ ಇದ್ರು. ನಾವು ಬರಲ್ಲಪ್ಪ, ನಾವು ಯಾರ ಹಾಗೂ ಅಲ್ಲ, ನಾವು ನಾವೇ ಅಂತ ಹೇಳಿ ನಗ್ತಿದ್ರು. ಅಂದರೆ ಆ ಗುರುವಿನ ದೂರದೃಷ್ಟಿಗೆ ಬಹುಶಃ ಈಗಿನ ಕಾಲದ ಈ ಶಿಕ್ಷಣ ದೂರ ಶಿಕ್ಷಣ ಆಗ್ತಿದೆಯೇನೋ ಅನ್ನೋ ಮುನ್ಗಣನೆ ಇತ್ತೇನೋ ಅಂತ ನನಗನ್ಸುತ್ತೆ. ಹಾಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ಕಾಲದಲ್ಲಿ ಲೋಕಾಯುಕ್ತ ರೈಡುಗಳು ಗೊತ್ತಲ್ಲ ನಿಮಗೆ, IT ರೈಡು, ಲೋಕಾಯುಕ್ತರ ರೈಡು, ಕೋಟಿಗಟ್ಟಲೆ ರೂಪಾಯಿ ಏನಾಗೋದು ಅಂದರೆ ಹಿಡಿಯಲ್ಪಡೋದು, ಸಿಕ್ಕಾಕೊಳ್ಳೋದು, ಜೈಲಿಗೆ ಹೋಗೋದು ಮತ್ತು ವಾಪಸ್ ಬರೋದು ಎಲ್ಲ ನೀವು ನೋಡಿರ್ತೀವಿ. ಮಾಮೂಲಾಗ್ಬಿಟ್ಟಿದೆ ನಮಗೆ. ಅದನ್ನು ಪ್ರತಿರೋಧಿಸುವ ಶಕ್ತಿಯು ನಮ್ಮಲ್ಲಿ ಉಳಿದಿಲ್ಲ. ವೇಸ್ಟ್ ಆಫ್ ಟೈಮ್ ಅಂತೀವಿ ಮಾತಾಡೋದ್ರ ಬಗ್ಗೆ. ಈಗ ಆ ಥರ ಒಂದು ಸನ್ನಿವೇಶ ಅಂತ ಅನ್ಕೊಳ್ಳಿ. ಯಾವುದೋ ಲೋಕಾಯುಕ್ತ ರೈಡಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾಗಿ ಲಂಚ ತಿಂದು ಜೈಲಿಗೆ ಹೋಗಿ ಬಂದವರ ಮನೆಯಲ್ಲಿ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಮಗ ಸತ್ಯ ಹರಿಶ್ಚಂದ್ರನ ಒಂದು ಛದ್ಮವೇಷ ಹಾಕಿದ್ದ ಕಣ್ರಿ, ಫ್ಯಾನ್ಸಿ ಡ್ರೆಸ್ ಹಾಕಿದ್ದ, ನೀವು ನೋಡಬೇಕು, ಅಬ್ಬಾ ಸತ್ಯ ಹರಿಶ್ಚಂದ್ರನೇ ಥೇಟ್ ಇಳಿದು ಬಂದೇನೋ ಅನ್ನೋ ಹಂಗಿದ್ದ, ಎಲ್ಲರೂ ಹೊಗಳಿದ್ರು. ಇದು ಮಾತಾಡಿದ್ಯಾರು ಅಂದರೆ ಲೋಕಾಯುಕ್ತ ರೈಡಲ್ಲಿ ಸಿಕ್ಕಾಕೊಂಡು ಜೈಲವಾಸ ಅನುಭವಿಸ್ತಿರೋ ವ್ಯಕ್ತಿ ಮಗ. ಹೌದಾ? ಆಮೇಲೆ ನೆಕ್ಸ್ಟ್ ರಾಜಕಾರಣಿಯ ಒಂದು ಮಗ ಇರೋ ಮನೆ ಅಂತ ಅನ್ಕೊಳ್ಳಿ. ರಾಜಕಾರಣಿಗಳು ಜೈಲಿಗೆ ಹೋಗಿ ಬರೋದು ಮಾಮೂಲಾಗ್ಬಿಟ್ಟಿದೆ. ಶ್ರೀಕೃಷ್ಣ ಜನ್ಮಸ್ಥಾನ ಅಂತ ಭಗವಂತನ ನೆನಪಲ್ಲೇ ಹೋಗಿ ಬಂದ್ಬಿಡ್ತಾರೆ, ನಗ್ತಾರೆ, ಅವ್ರಿಗೇನು ವಿಶೇಷ ಕಾಣಿಸಲ್ಲ. ರಾಜಕಾರಣಿಗಳ ಮಗ ಒಬ್ಬ ಹೋಗಿ ಛದ್ಮವೇಷ ಸ್ಪರ್ಧೆಯಲ್ಲಿ ನನ್ನ ಮಗ ಮಹಾತ್ಮ ಗಾಂಧಿ ಡ್ರೆಸ್ ಹಾಕಿದ್ದ ಸಾರ್, ನೀವು ನೋಡಬೇಕು, ಎಲ್ಲರೂ ಕಣ್ಣು ತುಂಬಿ ಬಂದು ಚಪ್ಪಾಳೆ ತಟ್ಬಿಟ್ರು, ಥೇಟ್ ಮಹಾತ್ಮ ಗಾಂಧಿನೇ ನಿನ್ನ ಮಗ ಅಂದರು ಅಂತ ಹೇಳಿ ತಾಯಿ ಹೆಮ್ಮೆಯಿಂದ ಹೇಳುವಾಗ ನಗು ಬರದೇ ಇರಲ್ಲ. ಎಲ್ಲರೂ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ ಈ ಥರ ಎಲ್ಲ ವೇಷಗಳನ್ನು ಹಾಕಿಕೊಳ್ಳುವಾಗ ಅವರ ಹಾಗೆ ಇದ್ದಾರೆ ಅಂತ ಹೇಳಲ್ಪಡ್ತಾರೆ ಹೊರತು ಅವರೇ ಆಗಿರಲ್ಲ. ಇದಕ್ಕೆ ನಮ್ಮ ಗುರುಗಳು ಹೇಳಿದಿರಬೇಕು, ಬಹುಶಃ ಹೇಳುವುದು ಒಂದು ಮಾಡುವುದು ಒಂದು ಅನ್ನುವ ಕಾಲ ಬರುತ್ತೇನೋ. ಅದಕ್ಕೆ ಅವ್ರು ಹೇಳಿದ್ದು ನಾವು ಯಾರು ಹಾಗೂ ಅಲ್ಲಪ್ಪ, ನಾವು ನಾವೇ ಅಂತ. ಆದರೂ ಹಳೆ ಕಾಲದಲ್ಲಿ ಬಹುರೂಪಿಗಳು ಅಂತ ಒಂದು ಪಾಠ ಇತ್ತು ಅಂತ ನಾನು ಜ್ಞಾಪಿಸಿದೆ. ಮೊದಲು 5ನೇ ಕ್ಲಾಸಲ್ಲಿ ದೀಪಾವಳಿ ದಸರಾ ದಿನದಲ್ಲಿ ಅವರು ಹನುಮಂತ, ರಾಮ, ಆಮೇಲೆ ರಾವಣ, ವಿಭೀಷಣ, ಕುಂಭಕರ್ಣ ಈ ಥರ ಪೌರಾಣಿಕ ಒಂದು ವೇಷಗಳನ್ನು ಹಾಕ್ಕೊಂಡು ಊರಿಂದ ಊರಿಗೆ ಅಲೀತಿದ್ರು. ಅವ್ರ ಕೆಲಸನೇ ಅದು ಅಂತ ಹೇಳ್ತಿದ್ರು. ಕೃಷಿ ಕಾಲದಲ್ಲಿ ವಾಪಸ್ ಹೋಗ್ತಿದ್ರು ಅಂತ ಹೇಳಿ ಊರಿಗೆ ವಾಪಸ್ ಹೋಗಿ ತನ್ನ ಕೃಷಿ ಚಟುವಟಿಕೆ ಮುಗಿಸಿ ಮತ್ತೆ ಬರ್ತಿದ್ರು, ವೇಷ ಕಟ್ತಿದ್ರು. ಈಗ ಬಹುರೂಪಿ ಕಲೆ ನಾಶವಾಗಿದೆ ಅಂತ ಆ ಪಾಠದಲ್ಲಿತ್ತು. ಆದರೆ ಇವತ್ತು ನಾವು ಮುಖವಾಡಗಳನ್ನು ಧರಿಸಿ ಬಹುರೂಪಿ ಕಲೆ ಹಾಕುವುದರಲ್ಲಿ ಸಿದ್ಧಾರ್ಥರು ಅಂತ ನೋಡಿಕೊಳ್ಳೇ ಗೊತ್ತಾಗುತ್ತೆ. ಅದನ್ನ ಮತ್ತೆ ಮಾತಾಡೋದು ಬೇಡ.
ಈಗ ಈ ಬಹುರೂಪಿ ಕಲೆಯನ್ನು ಬದಿಗಿಟ್ಟು ಜೀವನದಲ್ಲಿ ನಾವು ಛದ್ಮವೇಷಗಳನ್ನು ಹಾಕಿಕೊಂಡಿದ್ದನ್ನು ನಮ್ಮ ಗುರುಗಳು ಮಾತಾಡಿರೋರು, ಅದನ್ನು ಬಿಡೋಣ. ನಾನು ಯಾವಾಗಲೂ ಒಂದು ಮಾತನ್ನು ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ, ಯಾರು ಹಾಗೆ ಯಾರು ಆಗಕ್ಕಾಗಲ್ಲ ಅಲ್ವಾ, ನಮ್ಮ ಹಾಗೆ ನಾವು ಒಬ್ಬರೇ ಇರೋದು ಅಂತ ನಾನು ನಮ್ಮ ಗುರುಗಳ ಮಾತನ್ನ ಎಷ್ಟೋ ಸಲ ಹೇಳಿದ್ದೀನಿ. ಅದಕ್ಕೆ ಎಷ್ಟೋ ಜನಕ್ಕೆ ಅದು ತುಂಬ ಖುಷಿನೂ ಕೊಟ್ಟಿದೆ, ಆತ್ಮವಿಶ್ವಾಸನೂ ಕೊಟ್ಟಿದೆ. ಈಗ ಯಾರಾದರೂ ಒಬ್ಬ ಪುಣ್ಯಾತ್ಮರು ಇದ್ದು ನಮ್ಮ ನಡುವೆ ಇದ್ದು ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಸತ್ತು ಹೋಗ್ತಾರೆ ಅಂತ ಇಟ್ಕೊಳ್ಳಿ. ನಾನು ಯಾವಾಗಲೂ ನಮ್ಮ ಗುರುಗಳ ಮಾತನ್ನು ನೆನೆಸ್ಕೊಂಡು ಒಂದು ಮಾತು ಹೇಳೋದಿದೆ, ಸತ್ತೋರಂತೂ ವಾಪಸ್ ಬರೋಲ್ಲ, ಆದರೆ ಅವರ ಒಳ್ಳೆಯ ಗುಣ ಏನಿದೆ ಅದನ್ನು ನಮ್ಮೊಳಗೆ ಇಟ್ಕೊಂಡು ನಾವು ಅದನ್ನು ಫಾಲೋ ಮಾಡೋಣ. ಹಿಂಗಾದ್ರೂ ಸತ್ತವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಆಮೇಲೆ ನಿಮಗೆ ಗೊತ್ತಿರ್ಬೋದು, ಸಾಮಾನ್ಯ ಸಾಧು ಕೋಕಿಲ ಅವರು ಒಂದು ಮಾತು ಹೇಳ್ತಾರೆ, ಇಂಟರ್ವ್ಯೂನಲ್ಲಿ ಕೇಳಿದ್ದೆ, ನಾನು ಯಾರು ಸತ್ರು ನೋಡಕ್ ಹೋಗಲ್ಲ, ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಆ ಸತ್ತವ್ರ ಮುಖನ ನೋಡಿದ್ರೆ ಸರಿ ಬರೋಲ್ಲ, ಅದಕ್ಕೆ ಬದುಕಿರುವಾಗ ಅವರೊಂದಿಗೆ ಕಳೆದ ಕ್ಷಣಗಳನ್ನು ಆನಂದಿಸ್ತಾ ಇರ್ತೀನಿ, ನಾನು ಸತ್ತವರ ಹತ್ರ ಯಾವತ್ತೂ ಹೋಗಲ್ಲ, ದಯವಿಟ್ಟು ಕರಿಬೇಡಿ ಅಂತ ಹೇಳ್ತಿದ್ರಂತೆ. ಅದೆಷ್ಟು ಜೀವಂತ ನೆನಪು ನೋಡಿ, ಜೀವಂತವಾಗಿರುವಾಗ ಒಳ್ಳೆಯ ಕ್ಷಣಗಳನ್ನು ನೆನೆಸ್ಕೊಂಡು ಅವರು ಸದಾ ಬದುಕಿದ್ದಾರೆ ಅನ್ನೋ ಭಾವನೆಯಲ್ಲಿ ಸಾಧು ಕೋಕಿಲ ಇದ್ದಾರೆ ಅಂತ ಆಯಿತು. ಈ ವೇಷಧಾರಿಗಳನ್ನ ನಾವು ಉಪಯೋಗಕ್ಕೋಸ್ಕರನು, ಸಮಾಜಮುಖಿ ಕೆಲಸಕ್ಕೋಸ್ಕರನು ಬಳಸ್ಬೋದು. ಅವನ ಹಾಗೆ ಇದ್ದಾನೆ, ಇವನ ಹಾಗೆ ಇದ್ದಾನೆ, ಅವನ ಹಾಗೆ ಇದ್ದಾನೆ, ಇವನ ಹಾಗೆ ಇದ್ದಾನೆ ಅಂತ ಹೇಳುವ ಜನ ಆ ರೂಪಗಳನ್ನ ಕಂಡಾಗ ಹಣಕಾಸಿನ ಸಹಾಯವನ್ನ ಮಾಡಿ ಎಷ್ಟೋ ಜನ ಮನೆ ಬೆಳಕಾಗಿದ್ದನ್ನ ರವಿ ಕಟ್ಟಪಾಡಿ ಅವರು ತೋರಿಸಿದ್ದಾರೆ. ಮೂಲತಃ ಗಾರೆ ಕೆಲಸದವರಾದ ಅವರು ಅದೆಷ್ಟು ಸರಳ ಹೃದಯದ ವ್ಯಕ್ತಿ ಅಂತ ಹೇಳಿದ್ರೆ ನಾವು ಅವರ ಮುಂದೆ ಏನೇನು ಅಲ್ಲ ಅಂತ ಅನ್ಸುತ್ತೆ. ಕೌನ್ ಬನೇಗ ಕರೋಡ್ಪತಿಯಲ್ಲೂ ಬಂದಿದ್ದ ಹಣವನ್ನ ಅವರು ತಮ್ಮ ಬಡ ಮಕ್ಕಳ ಸಹಾಯಕ್ಕೆ ಅರ್ಪಿಸಿದ್ರು. ತಮಗಾಗಿ ಏನನ್ನೂ ಇಟ್ಕೊಳ್ಳದಂತ ಒಬ್ಬ ವ್ಯಕ್ತಿ, ಮದುವೆನೂ ಆಗೋದಿಲ್ಲ ಅಂತ ಹೇಳಿ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೆ. ಈ ಥರ ಎಲ್ಲ ಸಮಾಜಮುಖಿ ಕೆಲಸ ಮಾಡುವಾಗ ಅವರು ವಿವಿಧ ರೂಪಗಳನ್ನು ಹಾಕಿಕೊಂಡು ಎಷ್ಟೋ ಜನಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡಿದಾರಂತೆ. ಈಗ ರವಿ ಕಟ್ಟಪಾಡಿ ಅವರು ಬೇರೆ ಬೇರೆ ವೇಷಗಳನ್ನು ಹಾಕೊಳ್ಳುವಾಗ ನನಗನ್ಸುತ್ತೆ ಅವರ ಸಾರ್ಥಕವಾದ ವೇಷಧಾರಿ ಅಂತ. ಯಾಕಂದ್ರೆ ರವಿ ಕಟ್ಟಪಾಡಿ ರಾಮನ ವೇಷ ಹಾಕ್ಬೋದು, ಕೃಷ್ಣನ ವೇಷ ಹಾಕ್ಬೋದು, ಸುಭಾಷ್ ಚಂದ್ರ ಬೋಸ್ ವೇಷ ಹಾಕ್ಬೋದು, ವಿವೇಕಾನಂದ ವೇಷ ಹಾಕ್ಬೋದು. ಆದ್ರೆ ರವಿ ಕಟ್ಟಪಾಡಿ ಅವರು ಅವರ ಹಾಗೆ ಇದ್ದರು ಅಂತ ಯಾರು ಹೇಳಲ್ಲ. ರವಿ ಕಟ್ಟಪಾಡಿ ಅವರು ಯಾವ ವೇಷ ಹಾಕಿದ್ರೋ ಅದು ಅವರೇ ಅನ್ನುವಷ್ಟು ಯೋಗ್ಯತೆಯನ್ನು ರವಿ ಕಟ್ಟಪಾಡಿ ಅವರು ಸಂಪಾದಿಸಿದ್ದಾರೆ. ಅದರಿಂದ ನಮ್ಮ ಹಿರಿಯರು ಏನು ನಿಂದ ಹಗಲ ವೇಷ ಅಂತ ಬೈತಾರಲ್ಲ, ದಯವಿಟ್ಟು ನಾಟಕದ ವೇಷ ಹಾಕುವುದು ಬೇಡ. ನಾವು ಯಾರಂತೆ ಅಲ್ಲ, ನಮ್ಮ ಗುರುಗಳು ಹೇಳಿದಂಗೆ ನಾವೇ. ಆದರೂ ನಮ್ಮ ನಡುವೆ ಇದ್ದವರ ಮತ್ತು ಇದ್ದು ಹೋದವರ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ನಾವು 4 ಜನರಿಗೆ ಉಪಕಾರ ಮಾಡೋಣ ಅನ್ನೋದು ನನ್ನ ಮಾತಾಗಿದೆ. ಬಾಕಿಯಾದ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.